Welcome to Right Learn English class. Welcome, dear student. ಇಂದು ನಾವು ಟೈಪ್ಸ್ ಆಫ್ ಸೆಂಟೆನ್ಸ್ಗಳ ಬಗ್ಗೆ ನೋಡೋಣ. ಟೈಪ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ನಾವು 4 ರೀತಿಯ ಟೈಪ್ಸ್ ಆಫ್ ಸೆಂಟೆನ್ಸ್ಗಳನ್ನು ನೋಡ್ತೀವಿ. ನಾವು ಮೊದಲನೇದಾಗಿ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಇದು ನಿರ್ಣಾಯಕ ವಾಕ್ಯ, ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ ಆಗಿ ನಾವು ಹೇಳುವ ಒಂದು ವಾಕ್ಯಕ್ಕೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಹಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ಹಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ಅವನು ಕ್ರಿಕೆಟ್ ಆಡುತ್ತಿದ್ದಾನೆ. ಅವನು ಕ್ರಿಕೆಟ್ ಆಡುತ್ತಿದ್ದಾನೆ. ಇದು ನಿರ್ದಿಷ್ಟವಾಗಿ ಅವನು ಕ್ರಿಕೆಟ್ ಆಡುತ್ತಿದ್ದಾನೆ. ಹಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ಅದೇ ರೀತಿಯಾಗಿ ಸಿ ಈಸ್ ರನ್ನಿಂಗ್ ಇನ್ ದ ಗ್ರೌಂಡ್. ಸಿ ಈಸ್ ರನ್ನಿಂಗ್ ಇನ್ ದ ಗ್ರೌಂಡ್. ಅವಳು ಗ್ರೌಂಡಿನಲ್ಲಿ ಓಡುತ್ತಿದ್ದಾಳೆ. ರಾಮ ಕಮ್ಸ್ ಟು ಹೋಮ್. ರಾಮ ಕಮ್ಸ್ ಟು ಹೋಮ್. ರಾಕೇಶ್ ಲರ್ನ್ಸ್ ಇಂಗ್ಲಿಷ್. ರಾಕೇಶ್ ಲರ್ನ್ಸ್ ಇಂಗ್ಲಿಷ್. ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ನಾವು 2 ಟೈಪ್ಸ್ ಅನ್ನ ನೋಡ್ತೀವಿ. 2 ಟೈಪ್ಸ್ ಆಫ್ ಸೆಂಟೆನ್ಸ್ ಅಂತ ನೋಡ್ತೀವಿ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ. ಒಂದು ಪಾಸಿಟಿವ್ ಸೆಂಟೆನ್ಸ್, ಇನ್ನು ಒಂದು ನೆಗೆಟಿವ್ ಸೆಂಟೆನ್ಸ್ ಅಂತ ನಾವು ನೋಡ್ತೀವಿ. ಪಾಸಿಟಿವ್ ಸೆಂಟೆನ್ಸ್ ಅಂದರೆ ನಾವು ಸಕಾರಾತ್ಮಕವಾಗಿ ಮಾತನಾಡ್ತೀವಿ, ಅದನ್ನು ನಾವು ಪಾಸಿಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರಾಮ ಗೋಯಿಂಗ್ ಟು ಬೆಂಗಳೂರು. ರಾಮ ಬೆಂಗಳೂರಿಗೆ ಹೋಗುತ್ತಿದ್ದಾನೆ. ರಾಕೇಶ್ ಇಸ್ ಕರೇಜ್ ಬಾಯ್. ರಾಕೇಶ್ ಧೈರ್ಯವಂತ ಹುಡುಗ. ರಾಮ ಹ್ಯಾಡ್ ಬಿನ್ ಸ್ಟಡಿಂಗ್ ಫಾರ್ 2 years. ರಾಮ 2 ವರ್ಷದಿಂದ ಓದ್ತಾ ಇದ್ದಾನೆ, ಸ್ಟಡಿ ಮಾಡ್ತಾ ಇದ್ದಾನೆ. ಮೈ ಫ್ರೆಂಡ್ ಈಸ್ ರಿಚ್ ಮ್ಯಾನ್. ಮೈ ಫ್ರೆಂಡ್ ಈಸ್ ರಿಚ್ ಮ್ಯಾನ್. ನನ್ನ ಸ್ನೇಹಿತ ಶ್ರೀಮಂತ ವ್ಯಕ್ತಿ ಇದ್ದಾನೆ. ದೇ ಆರ್ ಪೊಲಿಟಿಷಿಯನ್ಸ್. ಅವರು ರಾಜಕಾರಣಿಗಳು ಇದ್ದಾರೆ. ಹಿ ಹ್ಯಾಡ್ ಕಾರ್ ಲಾಸ್ಟ್ ಇಯರ್. ಅವನ ಹತ್ತಿರ ಹೋದ ವರ್ಷ ಕಾರ್ ಇತ್ತು. ವೇರ್ ಆರ್ ಯು ಗೋಯಿಂಗ್. ಎಲ್ಲಿಗೆ ಹೋಗ್ತಾ ಇದೀಯಾ, ನೀನು ಎಲ್ಲಿಗೆ ಹೋಗ್ತಾ ಇದೀಯಾ. ಅದೇ ರೀತಿಯಾಗಿ ನಾವು ನೆಗೆಟಿವ್ ಸೆಂಟೆನ್ಸ್ ನೋಡೋದಾದ್ರೆ ಐ ಆಮ್ ನಾಟ್ ಅ ಟೀಚರ್ ಅಂದರೆ ನಕಾರಾತ್ಮಕವಾಗಿ ನಾವು ಮಾತನಾಡ್ತೀವಿ. ಪ್ರತಿಯೊಂದು ವಸ್ತುವಿನಲ್ಲಿ ನಾವು ನಕಾರಾತ್ಮಕವಾಗಿ ನಾವು ಮಾತನಾಡ್ತೀವಿ. ಐ ಆಮ್ ಅ ನಾಟ್ ಟೀಚರ್. ಐ ಆಮ್ ನಾಟ್ ಅ ಟೀಚರ್. ಯು ಆರ್ ನಾಟ್ ಡಾಕ್ಟರ್. ನೀನು ಡಾಕ್ಟರ್ ಅಲ್ಲ. ಐ ಆಮ್ ನಾಟ್ ಟೀಚರ್. ನಾನು ಶಿಕ್ಷಕ ಅಲ್ಲ. ಯು ಆರ್ ನಾಟ್ ಗೋಯಿಂಗ್. ನೀನು ಹೋಗಲ್ಲ. ದೇ ಆರ್ ನಾಟ್ ರೀಡಿಂಗ್. ಅವರು ಓದಲ್ಲ. ಯು ಹ್ಯಾಡ್ ನಾಟ್ ಕಾರ್ ಎಸ್ಟರ್ಡೇ. ಯು ಹ್ಯಾಡ್ ನಾಟ್ ಕಾರ್ ಎಸ್ಟರ್ಡೇ. ನಿನ್ನ ಹತ್ರ ಕಾರ್ ಇರಲಿಲ್ಲ. ಹಿ ಹ್ಯಾವ್ ನಾಟ್ ಲಾಟ್ ಆಫ್ ಮನಿ. ಅವನ ಹತ್ತಿರ ತುಂಬ ಹಣ ಇರಲಿಲ್ಲ. ಅವನ ಹತ್ತಿರ ತುಂಬ ಹಣ ಇಲ್ಲ. ಯು ಆರ್ ನಾಟ್ ಸ್ಪೀಕಿಂಗ್. ಯು ಆರ್ ನಾಟ್ ಸ್ಪೀಕಿಂಗ್ ಅಂದರೆ ನೀನು ಮಾತನಾಡುವುದಿಲ್ಲ. ರಾಕೇಶ್ ಈಸ್ ನಾಟ್ ಕಮಿಂಗ್ ಟು ಹೋಮ್. ರಾಕೇಶ್ ಈಸ್ ನಾಟ್ ಕಮಿಂಗ್ ಟು ಹೋಮ್. ರಾಕೇಶ್ ಮನೆಗೆ ಬರ್ತಾ ಇಲ್ಲ. ರಾಕೇಶ್ ಮನೆಗೆ ಬರ್ತಾ ಇಲ್ಲ. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ 2 ರೀತಿಯ ಸೆಂಟೆನ್ಸ್ಗಳನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಎರಡನೇದೇನಪ್ಪ ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್. ಟೈಪ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ನಾವು ಏನು ಮಾಡ್ತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ನೋಡ್ತೀವಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನೆಯನ್ನು ಕೇಳುವ ವಾಕ್ಯಗಳಿಗೆ ಏನು ಮಾಡ್ತೀವಿ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅದೇ ರೀತಿ ಯಾವ ರೀತಿ ಅಪ್ಪ ಅಂದರೆ ಆರ್ ಯು ಡಾಕ್ಟರ್, ನೀನು ವೈದ್ಯನಾ. ಆರ್ ಯು ಸೋಲ್ಜರ್, ನೀನು ಸೈನಿಕನಾ. ಈ ರೀತಿಯಾಗಿ ನಾವು ಪ್ರಶ್ನೆಯನ್ನು ಕೇಳುವ ವಾಕ್ಯಗಳಿಗೆ ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಹಿಸ್ ಈ ಬೆಸ್ಟ್ ಫ್ರೆಂಡ್, ಅವನು ನಿನ್ನ ಉತ್ತಮ ಗೆಳೆಯನಾ. ಆರ್ ಯು ಗೋಯಿಂಗ್, ನೀನು ಹೋಗ್ತಾ ಇದೀಯಾ. ಆರ್ ಯು ಲರ್ನಿಂಗ್, ನೀನು ಕಲಿತಾ ಇದ್ದೀಯಾ. ಆರ್ ದೇ ಟೀಚಿಂಗ್, ಅವರು ಕಲಿಸ್ತಾ ಇದ್ದಾರಾ. ಇದು ಕಮ್ಮಿಂಗ್ ಆಗಬೇಕು. ಹಿಸ್ ಈ ಕಮ್ಮಿಂಗ್, ಅವನು ಬರ್ತಾ ಇದ್ದಾನಾ. ಈ ರೀತಿಯಾಗಿ ನಾವು ಪ್ರಶ್ನೆಯನ್ನು ಕೇಳುವ ವಾಕ್ಯಗಳಿಗೆ ಏನು ಅಂತ ಕರಿತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಟೈಪ್ಸ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಸಹಿತ ನಾವು ಏನು ಮಾಡ್ತೀವಿ, ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಅನ್ನ ನೋಡ್ತೀವಿ. ನಾವು ಪಾಸಿಟಿವ್ ಸೆಂಟೆನ್ಸ್ ನೋಡೋದಾದ್ರೆ ಆರ್ ಯು ಡಾಕ್ಟರ್, ಆರ್ ಯು ಸೋಲ್ಜರ್, ಹಿ ಈಸ್ ದಿ ಬೆಸ್ಟ್ ಫ್ರೆಂಡ್, ಆರ್ ಯು ಗೋಯಿಂಗ್, ಆರ್ ಯು ಲರ್ನಿಂಗ್, ಆರ್ ದೇ ಟೀಚಿಂಗ್, ಹಿ ಈಸ್ ಕಮಿಂಗ್. ಈ ರೀತಿಯಾಗಿ ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ನೋಡ್ತೀವಿ. ಅದೇ ರೀತಿಯಾಗಿ ನೆಗೆಟಿವ್ ಸೆಂಟೆನ್ಸ್ ಯಾವ ರೀತಿಯಾಗಿರ್ತಾವೆ, ನಾವು ಪ್ರಶ್ನೆಗಳನ್ನ ಆರ್ ಯು ನಾಟ್ ಟೀಚರ್, ನೀನು ಶಿಕ್ಷಕ ಅಲ್ವಾ. ನಾವು ಪ್ರಶ್ನೆಯನ್ನ ನೆಗೆಟಿವ್ ಆಗಿ ಕೇಳ್ತಾ ಇರ್ತೀವಿ. ಆರ್ ಯು ನಾಟ್ ಟೀಚರ್, ಆರ್ ಯು ನಾಟ್ ಟೀಚರ್, ಆರ್ ಯು ನಾಟ್ ಡಾಕ್ಟರ್, ನೀನು ಡಾಕ್ಟರ್ ಅಲ್ವಾ. ಆರ್ ದೇ ನಾಟ್ ಲರ್ನಿಂಗ್, ಆರ್ ದೇ ನಾಟ್ ಲರ್ನಿಂಗ್ ಅಂದರೆ ಅವರು ಕಲಿತಾ ಇಲ್ವಾ. ಹಿಸ್ ಈ ನಾಟ್ ಕಮಿಂಗ್ ಟು ಹೋಮ್, ಈಸ್ ನಾಟ್ ಕಮಿಂಗ್ ಟು ಹೋಮ್, ಅವಳು ಮನೆಗೆ ಬರ್ತಾ ಇಲ್ವಾ.
ಅವಳು ಮನೆಗೆ ಬರ್ತಾ ಇಲ್ವಾ. ಈಸ್ ಈ ನಾಟ್ ರೀಡಿಂಗ್, ಅವನು ಬರಿತಾ ಇಲ್ವಾ, ಅವನು ಬರಿತಾ ಇಲ್ವಾ. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ನೆಗೆಟಿವ್ ಆಗಿ ಮಾತನಾಡುವ ಒಂದು ಸೆಂಟೆನ್ಸ್ಗಳಿಗೆ ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸನ್ನು ಮುಂದಿನ ಕ್ಲಾಸನ್ನು ನೋಡೋಣ. ಥ್ಯಾಂಕ್ ಯು.